ಈಗ ತಾನೇ ನಿಖಿಲ್ ಕುಮಾರಸ್ವಾಮಿಯವರು ಸುಮಾರು 1 ಗಂಟೆ ಮಾತನಾಡಿದ್ದಾರೆ. ಹಲವಾರು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ನಮ್ಮ ತಾಯಂದಿರು ಈ ಸಭೆಗೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರು ಈಗ ಕೇಂದ್ರದ ಮಂತ್ರಿಗಳಾಗಿ ಏನು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಿಂದೆ ಮಾಡದಂಥ ಹಲವು ನಿರ್ಣಯಗಳನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ದರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಒಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಇರ್ತಕ್ಕಂಥವರೇ ಮುಖ್ಯಮಂತ್ರಿಗಳು ಅವತ್ತು ಕೂಡ. ದುರಂತ ಏನೆಂದರೆ ಅವರು ಯಾವುದೇ ರೈತ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಮುಖ್ಯಮಂತ್ರಿ ಆಗಿದ್ದು ಯಾವುದೇ ಆರ್ಥಿಕ ನೆರವನ್ನು ಕೊಡತಕ್ಕಂಥ ಒಂದು ನಿರ್ಣಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇರೋ ಪ್ರಕಾರ
ಎಸ್.ಎಂ. ಕೃಷ್ಣ ಅವರು ಮಂಡ್ಯದಲ್ಲಿ ಮಾತ್ರ ಒಂದು 15 ಕುಟುಂಬಗಳಿಗೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ಒಂದು ಮುಖ್ಯಮಂತ್ರಿಗಳು ಇವತ್ತೇನು ಮುಖ್ಯಮಂತ್ರಿಗಳಾಗಿ ಸಾಮಾಜಿಕ ನ್ಯಾಯ, ನಾನು ಬಡವರ ಪರವಾಗಿದ್ದೇನೆ, ಹಿಂದುಳಿದವರ ಪರವಾಗಿದ್ದೇನೆ, ನಾನು ಇವತ್ತು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನೇನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ ಹೇಳ್ತಾರೆ. ಆದರೆ ವಾಸ್ತವ್ಯವಾಗಿ ಅವರು ನಡೆದು ಬಂದಂಥ ದಾರಿ ನಾನು ಟೀಕೆ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾವ ಕುಮಾರಸ್ವಾಮಿಯವರು ಬಹುಶಃ ಧಾರವಾಡದಲ್ಲಿ ಅಂತ ಕಾಣುತ್ತೆ, ಆ ಭಾಗದ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಎಲ್ಲ ಕುಟುಂಬಗಳನ್ನು ಸೇರಿಸಿ ಅವರೆಲ್ಲರಿಗೆ ಆರ್ಥಿಕ ನೆರವನ್ನು ಕೊಟ್ಟು, ಇದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಅವರ ಮನಸ್ಸು ಆ ನೋವಿಗೆ ತುತ್ತಾದಂಥ ಬಡ ಕುಟುಂಬಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ವಾಸ್ತವಾಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಬಹುಶಃ ಈ ಬೆಳ್ಳಿ ಹಬ್ಬದ ಒಂದು ಆಚರಣೆಯ ಸಂದರ್ಭದಲ್ಲಿ ಈಗೇನು ದತ್ತ ಅವರು ಮಾತನಾಡಿದರು, ನಾವು ಮುಂದೆ ಏನು ನಗರಸಭೆಗಳಿಗೆ ಚುನಾವಣೆ, ಜಿಲ್ಲಾ ಪಂಚಾಯಿತಿಯ ಚುನಾವಣೆ, ಈ ಎಲ್ಲ ಚುನಾವಣೆಗೆ ಈಗಾಗಲೇ ಕೋರ್ಟಿನ ಆದೇಶದ ಪ್ರಕಾರ ಚುನಾವಣೆ ನಡೆಸತಕ್ಕಂತಹದಕ್ಕೆ ಸರ್ಕಾರ ಅನಿವಾರ್ಯವಾಗಿ ಒಪ್ಪಿಕೊಂಡಿದೆ. ಈಗ ಬೆಂಗಳೂರು 5 ಭಾಗ ಮಾಡಿ ಅದಕ್ಕೆ 5 ಜನ ಮುಖಂಡಗಳನ್ನು ನೇಮಕ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಅದರ ಮೇಲುಸ್ತುವಾರಿಗೆ ರಮೇಶ್ ಗೌಡರು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆಯರ ಮೀಸಲಾತಿ ಈಗಾಗಲೇ ದತ್ತ ಅವರು ಪ್ರಸ್ತಾಪ ಮಾಡಿದ್ದಾರೆ. ಲೀಲಾವತಿ ಆರ್ ಪ್ರಸಾದ್ ಅವರು, ನಾನು ಮುಖ್ಯಮಂತ್ರಿ, ಇಡೀ ಹಿಂದೂಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಟ್ಟಂತ ಒಂದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕ ಸರ್ಕಾರ. ಲೀಲಾವತಿ ಆರ್ ಪ್ರಸಾದ್ ಅವರು ಅವತ್ತು ಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ
ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳನ್ನು ಭೇಟಿ ಮಾಡಿ ಅವರೇನು ಪ್ರಯತ್ನ ಮಾಡಿದರೋ ಅದರ ಫಲವಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ 96ರ ಪ್ರಣಾಳಿಕೆಯಲ್ಲಿ 95-96 ಅವರು ಅದನ್ನು ಅಳವಡಿಸ್ಕೊಂಡ್ರು. ವಾಜಪೇಯಿ ಅವರು 13 ದಿನ ಮುಖ್ಯಮಂತ್ರಿ. ಅದಾದಮೇಲೆ ಹದಿಮೂರು ಪಕ್ಷಗಳ ಒಕ್ಕೂಟ ಅದರ ಮುಖ್ಯಸ್ಥನಾಗಿ ನಾನು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆ. ಆ ಸಂದರ್ಭದಲ್ಲಿ ಈ ರಾಷ್ಟ್ರದ ಸಂವಿಧಾನಕ್ಕೆ 71ನೇ ತಿದ್ದುಪಡಿಯನ್ನು ತಂದು ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಅಂದಿನ ಸ್ಪೀಕರ್ ಅವರು ಬಹಳ ಉತ್ಸಾಹದಿಂದ ಈ ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿ ಅವರು ಕ್ವಶನ್ ಅವರು ಕೂಡ ಸಸ್ಪೆಂಡ್ ಮಾಡಿ ಚರ್ಚೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಉಮಾ ಭಾರತಿಯವರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದ ಹೆಣ್ಣುಮಗಳು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರು ಧರಣಕ್ಕೆ ಹೋದರು. ನೀವು ಹಿಂದುಳಿದವರಿಗೆ ಮತೀಯ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಹೀಗೆ ನೀವು ಈ ನಿರ್ಣಯವನ್ನು ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಹಠ ಹಿಡಿದರು. ಆ ಒಂದು ಸನ್ನಿವೇಶದಲ್ಲಿ ನಾನು ಅದನ್ನು ಕಾರ್ಯಗತ ಮಾಡಲಿಕ್ಕಾಗಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಜನತೆಯ ಆಶೀರ್ವಾದದಿಂದ ಅವರ ಅಧಿಕಾರಕ್ಕೆ ಬಂದ ಮೇಲೆ 1924 23-24 ಇರಬಹುದು, ಅವರು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಕ್ಕಂಥ ತಿದ್ದುಪಡಿಯನ್ನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎರಡೂ ಕಡೆ ಅಂಗೀಕಾರ ಮಾಡಿಸಿದರು. ಇದು ಸತ್ಯಾಂಶ. ಈಗ ಮುಂಬರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆ 16, 17, 18 ಈ 3 ದಿನ ಈ ಹೆಣ್ಣುಮಕ್ಕಳ ರಿಸರ್ವೇಷನ್ ಬಗ್ಗೆನೇ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಈ ರಾಷ್ಟ್ರದಲ್ಲಿ 524
545 ಲೋಕಸಭಾ ಸ್ಥಾನಗಳೇನಿದೆಯೋ ಅದು ಸುಮಾರು 858-68 ಹೋಗುತ್ತೆ. ಕರ್ನಾಟಕಕ್ಕೆ ಇವತ್ತು 28 ಸ್ಥಾನ ಏನಿದೆಯೋ 42 ಸ್ಥಾನ ಬರುತ್ತೆ. ಅದರಿಂದ ಇವತ್ತೇನು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಭೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಇದು ಬಹುಶಃ ನನ್ನ ದೃಷ್ಟಿನಲ್ಲಿ ಇಂತಹ ಸಭೆ ಬೆಂಗಳೂರಲ್ಲಿ ಹಿಂದೆ ನಡೆದಿಲ್ಲ. ಇವತ್ತು ನಾನು ಬರಬೇಕಾದ್ರೆ ಇನ್ನೂ ವೆಹಿಕಲ್ಗಳು ಬರ್ತಾ ಇದ್ದಾವೆ. ಬಹುಶಃ 2 ಲಕ್ಷಕ್ಕೂ ಹೆಚ್ಚು ಈ ಸಭೆ ಇವತ್ತು ಇಲ್ಲಿ ಸೇರಿರ್ಬೋದು. ನಿಖಿಲ್ ಕುಮಾರಸ್ವಾಮಿಯವರು ಕಳೆದ 1 ವರ್ಷದಿಂದ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಪಕ್ಷದ ಸಂಘಟನೆ ಮತ್ತು ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ನಿಲ್ತಕ್ಕಂಥ ಶಕ್ತಿ ಇರತಕ್ಕಂಥ ನಮ್ಮ ಪಕ್ಷದ ಹುರಿಯಾರುಗಳನ್ನು ಗುರುತಿಸ್ತಕ್ಕಂಥದ್ದು. ನಮ್ಮ ಚಿಕ್ಕನಾಯಕನಹಳ್ಳಿ ಬಾಬು ಬಂದಿದ್ದಾರೆ ಅಂತ ಕಾಣುತ್ತೆ, ಅವರು ತೆರೆ ಹೋಗಿದ್ದಾರೆ. ಅದರಿಂದ ಇದು ಕೇವಲ ದೇವೇಗೌಡರು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪಕ್ಷ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡೋದಾದರೆ ನಾನು ಯಾವ ವೇದಿಕೆಯಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಒಬ್ಬ ಅತ್ಯಂತ ಮುಂದುವರೆದ ಸಮಾಜ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾ ಇದ್ರು, ಕರ್ನಾಟಕದ ಲೋಕಸೇವಾ ಆಯೋಗದಲ್ಲಿ ಬಹಳ ಏರುಪೇರಾಗಿದೆ, ಬದಲಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಶ್ಯಾಮ್ ಭಟ್ ಅವ್ರನ್ನ 6 ವರ್ಷ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮಾಡಿದ್ಯಾರು? ಅವತ್ತು ಹಿಂದುಳಿದವ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಮತೀಯ ಅಲ್ಪಸಂಖ್ಯಾತರ ಬಗ್ಗೆ ಯೋಚನೆ ಮಾಡಲಿಲ್ವಾ? ಕೇವಲ ಅಹಿಂದ ಸ್ವಾರ್ಥಕ್ಕೆ ನೀವೇನು ಬೆಳೆಸ್ತಾ ಇದ್ದೀರಿ? ವಾಸ್ತವಾಂಶ ಈ ಪ್ರಶ್ನೆ ನೀವು ನಿಮ್ಮ ಮನಸ್ಸಿಗೆ ಹಾಕೊಳ್ಳಿ, ಸತ್ಯ ಹೊರಗೆ ಬರುತ್ತೆ. ನಾನು ಒಬ್ಬ ಮುಸ್ಲಿಂ ಲೀಡರ್ನ ಗೆಲ್ಲಿಸಲಿಕ್ಕೆ ದತ್ತ ಇದ್ದಾರೆ, ದ್ರೈದ ನಾರಾಯಣ ರ್ಯಾಲಿ ಮಾಡಿದ್ವಿ. ಆ ರ್ಯಾಲಿಗೆ ಬರಲಿಲ್ಲ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯವರು. ಸಭೆ ಮುಗಿಯುವ ಕೊನೆಯ ಘಟ್ಟದಲ್ಲಿ ಮೆಲುಕು ಹಾಕಲಿಕ್ಕೆ ಬಂದರು. ತುಂಬ ವಿಷಯ ಮಾತಾಡ್ಬೋದು. ಕುಮಾರಸ್ವಾಮಿಯವರು ಅಂಗವಿಕಲರ ಬಗ್ಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಅಂಗವಿಕಲರನ್ನೆಲ್ಲ ಸೇರಿಸಿ ಅವ್ರಿಗೆ 1 ತಿಂಗಳಿಗೆ 1000 ರೂಪಾಯಿ ಮಾಸಾಶನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಅದು
ಶ್ರೀಮಾನ್ ಕುಮಾರಸ್ವಾಮಿಯವರು ಅದನ್ನು ನಾನು ಈ ಸಭೆ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡುತ್ತೇನೆ. ಇನ್ನೂ ಹಲವಾರು ವಿಷಯಗಳು ಹೇಳಬಹುದು. ನಾನು ಹೆಣ್ಣು ಮಕ್ಕಳಿಗೆ ಏನೇನು ಆರ್ಥಿಕ ನೆರವನ್ನು ಕೊಡತಕ್ಕಂಥ ತೀರ್ಮಾನ ಮಾಡಿದರು. ಹೀಗೆ ಜಾತ್ಯತೀತ ಜನತಾದಳಕ್ಕೆ ಒಂದು ಕಾರ್ಯಕ್ರಮದ ನೆಲೆಗಟ್ಟಿದೆ. ಅದರ ಆಧಾರದ ಮೇಲೆ ಹೋಗ್ತೇವೆ ನಾವು. ಹೌದು, ಕುಮಾರಸ್ವಾಮಿಯವರ ಸರ್ಕಾರವನ್ನು ತೆಗೆದವರು ನೀವು. ಮೋದಿಯವರಿಂದ ಕಲಿಬೇಕು. ನಿತೀಶ್ ಕುಮಾರ್ ಅವರಿಗೆ ಸುಮಾರು 25 ವರ್ಷ ಬಿಹಾರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಂಥ ವ್ಯಕ್ತಿ ಇಂದಿನ ಪ್ರಧಾನಮಂತ್ರಿ ಮೋದಿಯವರು. ಕುಮಾರಣ್ಣವರಿಗೆ ಏನು ಸರ್ಕಾರವನ್ನು ತೆಗೆದರು, ಸುಮಾರು 18 ಜನರನ್ನು ಮುಂಬೈಗೆ ಕಳಿಸಿ ಆ ಸಂದರ್ಭದಲ್ಲಿ ಮೋದಿಯವರು ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು, ಹೀಗಿದೆ ಅಂತೇಳಿ. ನಾನು ಹೇಳಿದೆ, ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿಯವರು ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡರು. ಈ ವಾಸ್ತವಾಂಶವನ್ನು ನಾಡಿನ ಜನತೆಯ ಮುಂದೆ, ಈ ರಾಷ್ಟ್ರದ ಜನತೆಯ ಮುಂದೆ ನಾನು ಹೇಳಲಿಕ್ಕೆ ಯಾವ ಆತಂಕ ಇಲ್ಲ. ಇವತ್ತು ಕೇಂದ್ರದಲ್ಲಿ 2 ಇಲಾಖೆಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರಿಗೆ. ಈ ರಾಷ್ಟ್ರದಲ್ಲಿ ನಿರುದ್ಯೋಗವನ್ನು ಬಗೆಹರಿಸ್ತಕ್ಕಂಥದ್ದಿರ್ಬೋದು, ಜನಗಳಿಗೆ ಅನೇಕ ಕೈಗಾರಿಕೆಗಳನ್ನು ಮಾಡಿ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೇನು ಶಕ್ತಿ ಕೊಟ್ಟಿದ್ದಾರೆ. ದುರಂತ ಕರ್ನಾಟಕದಲ್ಲಿ ಕುಮಾರಸ್ವಾಮಿಗೆ ಸಹಕಾರ ಕೊಡ್ತಾ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ವಿಷಯ ಇದೆ. HMT ಜಾಗ ಖಾಲಿ ಇರೋದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ತುಂಬ ವಿಷಯಗಳು ಮಾತನಾಡ್ಬೋದು. ಅದರಿಂದ ದಯಮಾಡಿ ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ. ನಾವು ರಾಷ್ಟ್ರೀಯ ಪಕ್ಷ ಜೊತೆ ಸೇರಿ ಕೆಲಸ ಮಾಡತಕ್ಕಂಥ ಕಾಲದಲ್ಲಿ ಇತಿಮಿತಿ ಇದೆ ನಮಗೆ. ಇಲ್ಲಿ ಅತ್ಯಂತ ನಾನು ಕಂಡಂಥ ಕೆಟ್ಟ ಸರ್ಕಾರ ಇದು. ನನ್ನ 65 ವರ್ಷದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರವನ್ನು ನಾನು ನೋಡಲಿಲ್ಲ. ಈ ಸರ್ಕಾರ ಇನ್ನು 2 ವರ್ಷ ಇರಬಹುದು, ಮುಂದೆ ನಾವೇ ಬರ್ತೀವಿ ಅಂತ ಹೇಳ್ತಾರೆ. ಹೇಳಿ, ಹೌದು,
ನನಗೆ ಈಗ 93, ನೀನು ಒಂದು ತಿಂಗಳು ಮುಗಿತಾ ಬಂತು. ಆದರೂ ನಾನು ನಿಮ್ಮ ಮಧ್ಯೆ ನಿಂತು ಇಲ್ಲಿ ಪಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ರೆಡ್ಡಿಯವರು ಕೋರ್ ಕಮಿಟಿ ಅಧ್ಯಕ್ಷ, 5 ಕಾರ್ಪೊರೇಷನ್ನ ಮುಖ್ಯಸ್ಥರು, ರಮೇಶ್ ಗೌಡರು ಅದರ ಮೇಲುಸ್ತುವಾರಿ ನೋಡ್ತಕ್ಕಂಥದ್ದು. ಇವರೆಲ್ಲರ ಐಕ್ಯತೆ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದರೆ ಕುಮಾರಸ್ವಾಮಿಯವರ ಒಂದು ರಾಜಕೀಯ ಶಕ್ತಿ, ಅವರು ಇಡೀ ರಾಜ್ಯಾದ್ಯಂತ ಹಾಗೂ ದೇಶದ ಹಲವಾರು ಭಾಗಗಳಲ್ಲಿ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಅವುಗಳನ್ನು ಪುನಶ್ಚೇತನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ತುಂಬ ಮಾತನಾಡಲಿಕ್ಕೆ ಹೋಗಲ್ಲ, ಬೇಕು ಅವ್ರು ಮಾತನಾಡೋರಿದ್ದಾರೆ. ಬೆಂಗಳೂರಿನಲ್ಲಿ ಈ 25ನೇ ವರ್ಷದ ಜಾತ್ಯತೀತ ಜನತಾ ದಳ ಹುಟ್ಟುಹಬ್ಬ ಅಂತ ಕರೆಯೋಣ. ನಾನು ನೆನೆಸ್ಕೊಳ್ತೇನೆ, ನಮ್ಮ ಪಕ್ಷದ ಕಚೇರಿ ಹೇಗೆ ನಮ್ಮ ವಕೀಲರು ಹೇಳಿದರು ಬೇಡ ಅಂತ ಹೇಳಿ ಸಿದ್ದರಾಮಯ್ಯರು ನಾರಾಯಣಸ್ವಾಮಿ ಅವತ್ತು ಕಾರಿಗೆ ಒಂದು ಅರ್ಜಿ ಹಾಕಿಸಿದರು. ಅದರ ದುಷ್ಪರಿಣಾಮ ನಾವು ಯಾವ ಕಾಂಗ್ರೆಸ್ ಆಫೀಸ್ ನಾವಿದ್ದುವೋ ಅದನ್ನು ಬಿಟ್ಕೊಡ್ಬೇಕಾಗಿ ಬಂತು. ಅವತ್ತಾದಂಥ ಘಟನೆ ನನ್ನ ಜೀವನದಲ್ಲಿ ನಾನು ಎಂದೂ ಮರೆಯೋದಿಲ್ಲ. ರಮೇಶ್ ಗೌಡರಿದ್ದಾರೆ, ಬಹುಶಃ ನಮ್ಮ ಅವತ್ತು ಕಾರ್ಪೊರೇಷನ್ ಅಧ್ಯಕ್ಷ, ನಮ್ಮ ಪಕ್ಷದ ಕಾರ್ಪೊರೇಷನ್ ಲೀಡರಾಗಿ ಇಲ್ಲೇ ಇರಬೇಕು. ಅವರು ಇದೇ ಸಿದ್ದರಾಮಯ್ಯರು ಕಾರ್ಪೊರೇಷನ್ ಕಮಿಷನರ್ಗೆ ಜಾಗ ಕೊಡು ಅಂತ ಹೇಳಿದಾಗ ಗೌಡರು ಬಂದು ಧರಣ ಕೂರುತ್ತಾರೆ ಅಂತ ಹೇಳಿ 6 ಗಂಟೆಗೆ ಕಾರ್ಪೊರೇಷನ್ ಆಫೀಸ್ ಮುಂದೆ ಇಲ್ಲೇ ಇರಬೇಕು, ಕೂತಿರ್ಬೇಕು ಹೇಳಿದಾಗ ಅದೇ ಕಮಿಷನರು ಕರೆಸಿ ಒಬ್ಬ ಕುರುಬರ ಹೆಣ್ಣುಮಗಳು ಆ ಜಾಗವನ್ನು ನಮಗೆ ಕೊಟ್ಟು 4 ಪಂಪ್ಸೆಟ್ಗಳು ಹೊಡೆಯೋರು ರೇವಣ್ಣವರು ಅಲ್ಲಿ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಪಟ್ಟಂಥ ಶ್ರಮ ಅದು ಕಣ್ಣಿಂದ ನೋಡುವವರಿಗೆ ಗೊತ್ತಿದೆ. ಇವತ್ತು ಅಂತಹ ಸುಂದರವಾದಂಥ ಒಂದು ಕಟ್ಟಡ, ಅದಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನು ನಾವಿಟ್ಟಿದ್ದೇವೆ, ನಮ್ಮ ಯಾರ ಹೆಸರನ್ನು ಇಡಲಿಲ್ಲ. ಅಂದರೆ ಈ ಪಕ್ಷ ಸ್ವಾತಂತ್ರ್ಯಕ್ಕೆ, 2ನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡದಂಥ JP ಅವರ ನಾಯಕತ್ವದಲ್ಲಿ ಏನು ನಾವೆಲ್ಲ ಅವತ್ತು ಹೊರಗಡೆ ಬಂದ್ವಿ. ಅವರ ಹೆಸರನ್ನು
ಎರಡನೇ ಗಾಂಧಿ ಇದ್ದಾಗ ಇವತ್ತು ಅವರ ಹೆಸರನ್ನ ಕಟ್ಟಡಕ್ಕೆ ಇಟ್ಟಿದ್ದೇವೆ. ಇವತ್ತು ನಾನು ಉದ್ದಕ್ಕೆ ನೋಡ್ಕೊಂಡು ಬಂದೆ, ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಪೋಸ್ಟ್ಗಳು, ಪಕ್ಷದ ಫ್ಲ್ಯಾಗು ರಾರಾಜಿಸ್ತಾ ಇದೆ. ಇದು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ರಮೇಶ್ ಕುಮಾರ್ ಅವರು ಸೇರಿದಂತೆ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಶೆಟ್ಟರು ಪಕ್ಕದಲ್ಲೇ ಇದ್ದಾರೆ. ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೀಲಾವತಿ ಹರ್ಪ್ರಸಾದ್ ಅವರೇ, ನಿಮ್ಮ ಕನಸು ಇವತ್ತು ನನಸಾಗೋ ರೀತಿ 18, 16, 17, 18 ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಆಗುತ್ತೆ. ಅದರಿಂದ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 33% ರಿಸರ್ವೇಷನ್ ನಮ್ಮ ಕೋಲಾರದ ಹೆಣ್ಣುಮಗಳು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷಣಿ ಯಾರನೇಲಿ ಏನು ಬರೆದಿದೆಯೋ ಗೊತ್ತಿಲ್ಲ. ಕರಿಯಮ್ಮನವರೇ, ನಮ್ಮ ಪೂರ್ಣನಾಯಕರಲ್ಲಿ ಕೂತಿರ್ಬೋದು. ನಿಮ್ಮ ಜೊತೆಗೆ ಇನ್ನೂ ಭಾಳ ಜನ ಹೆಣ್ಣುಮಕ್ಕಳು, ಸುಮಾರು 80 ಜನ, 224 ಜನ ಇರ್ತಕ್ಕಂಥ ಈ ಅಸೆಂಬ್ಲಿನಲ್ಲಿ 33% ಅಂದರೆ ಸುಮಾರು 80 ಜನ ಹೆಣ್ಣುಮಕ್ಕಳು. ಅದರಿಂದ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ಉದ್ದೇಶದಿಂದೇ ಇವತ್ತು ಈ ಸಭೆನ ಕುಮಾರಸ್ವಾಮಿಯವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ರಾಜ್ಯದ ಮೂಲೆ ಮೂಲೆಯಿಂದ ನಿಮ್ಮನ್ನು ಕರೆಸಿ ನೀವು ಹೇಗೆ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಮನದಟ್ಟು ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸ್ತೇನೆ. ಅವರು ಮೊನ್ನೆ ದಿಶಾ ಮೀಟಿಂಗು ಮೈಸೂರು ಮತ್ತು ಮಂಡ್ಯದಲ್ಲಿ ಅದೆಲ್ಲವನ್ನು ಮುಗಿಸ್ಕೊಂಡು ರಾತ್ರಿ ವಾಪಸ್ ಬಂದಿದ್ದಾರೆ. ದಯಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಊಟದ ವ್ಯವಸ್ಥೆ ಮತ್ತೊಂದು ಮುಗಿದೊಂದು ಇಲ್ಲ ಯಾವ ರೀತಿ ಏರ್ಪಾಡು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಇದಕ್ಕೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಸಹಕಾರ ಕೊಟ್ಟಂಥ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ, ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ. ಮತ್ತೊಮ್ಮೆ ನಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಸಮಸ್ತ ನಮ್ಮ ಮಾಧ್ಯಮದ ಎಲ್ಲ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲ ಸ್ನೇಹಿತರುಗಳಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈಗ ನಮ್ಮ ಮಾಜಿ ಸಚಿವರು, ಹಿರಿಯ ಶಾಸಕರಾಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮುಂದಿನ ಭಾವಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.